ಎಚ್ ಡಿ ರೇವಣ್ಣ ವಿರುದ್ಧ ಬಿಜೆಪಿ ನಾಯಕ ಹೊಸ ಬಾಂಬ್ ಸಿಡಿಸಿದ್ದಾರೆ. ಶಿವರಾಮೇಗೌಡರಿಂದ 30 ವರ್ಷದ ಹಳೆಯ ಘಟನೆ ಈಗ ರಿವೀಲ್ ಆಗ್ತಾ ಇದೆ. ಇದು ಸಂಚಲನ ಮೂಡಿಸ್ತಾ ಇದೆ. ಮಂಡ್ಯದ ಮಾಜಿ ಸಂಸದರ ಈ ಹೇಳಿಕೆ, ಹಾಸನದಲ್ಲಿ ನಡೆದಿರೋ ಘಟನೆ ಇಂಗ್ಲೆಂಡ್ನಲ್ಲೂ ನಡೆದಿತ್ತು ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ರೇವಣ್ಣ ಅಲ್ಲಿ ತಗಲಾಕೊಂಡಿದ್ರು ಅಂತ 30 ವರ್ಷದ ಹಿಂದಿನ ಘಟನೆಗೆ ಸಂಬಂಧಪಟ್ಟ ಹಾಗೆ ಶಿವರಾಮೇಗೌಡ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಇವತ್ತು ಅಷ್ಟೇನಲ್ಲ, ನಾನು ರೇವಣ್ಣ ಇಂಗ್ಲೆಂಡ್ಗೆ ಹೋಗಿದ್ದೆ ಒಂದ್ಸಾರಿ, ಅಲ್ಲೇ ತಗಲಾಕೊಂಡ್ಬಿಟ್ಟಿದ್ರು ಯಜಮಾನ್ರು. ಅದನ್ನು ನಾನು ಈಗ ಪ್ರಿವಿಲ್ 30 ವರ್ಷದ ಮುಂಚೆ ಇಂಗ್ಲೆಂಡಲ್ಲಿ ಹೋಗಿ ಒಪ್ಪಿಗೆ ಮಾಡ್ಕೊಂಡಾರ ಇಲ್ಲ, ಅದನ್ನ ಇಲ್ಲೇ ಹೇಳಿದ್ರೆ ಅದ್ರ ಟೇಸ್ಟ್ ಹೋಯ್ತದೆ. ಹಾಸನದಲ್ಲಿ ಇಬ್ರು ಅಲ್ಲಿ ಇದ್ರದ್ದು ಇಲ್ಲಿ ಇಂಗ್ಲೆಂಡ್ದು, ನಾನು ರೇವಣ್ಣ, ಅವರ ಮನೆಯವರು, ನನ್ನ ಮನೆಯವರು, ಇನ್ನಿಬ್ರು ತಿಮ್ಮೇಗೌಡ ಮಂಗಲ್ದ, ನಿಮ್ಗೆ ಇಲ್ಲೇ ಸಿಗ್ತಾರೆ, ಅವ್ರನ್ನ ಕೇಳ್ಕೊಬೇಕು, ನೀವು ಕೇಳ್ಬೇಕು ಇದನ್ನ. ಮಂಗಲದ ತಿಮ್ಮೇಗೌಡರು ಸಾಕ್ಷಿ ಇದ್ದಾರೆ. ಅದಕ್ಕೆ SIT ಅವ್ರು ಏನಾರು ಅಲ್ಲೂ ಹೋಗಿ ಎನ್ಕ್ವೈರಿ ಮಾಡೋದಾದ್ರೆ ರೆಕಾರ್ಡ್ ಅಲ್ಲಿ ಸಿಗುತ್ತೆ. ಎಷ್ಟು ಹುಷಾರ ಮಾತಾಡ್ತಿರ್ಲಿಕ್ಕೆ ಯಾಕ್ರಿ ನೀವು? ಈಗ ಏನು ಹಾಸನದಲ್ಲಿ ನಡೆದಿದ್ಯೋ ಅದೇ ಅನಾಹುತ ಅಲ್ಲೂ ಆಗಿತ್ತಣ್ಣ, ಅಲ್ಲೂ ಆಗಿತ್ತು. ಬಟ್ ನಾನು ಜೊತೆಲಿ ಹೋಗಿದ್ದನು ಇದು ಹೇಳ್ಬಾರ್ದು ಅಂತ ಹೇಳಿರ್ಲಿಲ್ಲ. ಈಗ ಈ ಘಟನೆ ಆಗಿರೋದ್ರಿಂದ ಹೇಳ್ತಾ, ರೇವಣ್ಣ ಅಂತ ಒಳ್ಳೆ ನಡವಳಿಕೆ ಇರಲಿಲ್ಲ. ಕೆಲವು ಟೈಮ್ ಎಷ್ಟೋ ತಪ್ಪು ಮಾಡ್ತೀವಣ್ಣ, ಅದ್ರೊಳಗೆ ಇದು ಒಂದು. ಅಲ್ಲಲ್ಲ, ನಾನು ಮುಚ್ಚಿಡ್ದ ಶಿವರಾಮೇಗೌಡ ಜೊತೆಲಿ ಬಂದ್ಬಿಟ್ಟು ಇದೆಲ್ಲ ಬಂದು ಹೇಳ್ದ ಅಂತ ನನಗೇನನ್ನೋರು. ಈಗ ಆಮೇಲೆ ಆಗೇನೇನು ಹೇಳಿ ಗೊತ್ತಾ, ನೀವೇನ್ ಹೇಳ್ತೀರಿ ಗೊತ್ತಾ? ಎಂಥ ಮುಗ್ಧರಿ ರೇವಣ್ಣ, ಅವನ ಮೇಲೆ ಹೇಳ್ತಾನಲ್ರಿ ಶಿವರಾಮೇಗೌಡ ನೀವ್ರಿ. ಈಗ ಇಲ್ಲಿ ನಡೆದಿರೋದು ಅಲ್ಲಿ ಹೋಲಿಕೆ ಮಾಡಿದಾಗ ಇರ್ಬೋದು ಏನೋ ಕಂಡ್ರೆ ಅಂತ ಅಂತಾರೆ. ಅಣ್ಣ, ನಾನು ಕೇಳಿ, ನಾವೆಲ್ಲ ಒಂತ ಇದ್ದಾಗ ಸಣ್ಣ ಪುಟ್ಟ ತಪ್ಪುಗಳು, ದೊಡ್ಡ ತಪ್ಪುಗಳು ನಡೀತವೆ. ಅದನ್ನ ರಿವೀಲ್ ಮಾಡೋದು ನನ್ನ ವೃತ್ತಿ ಅಲ್ಲ. ಅದು ನನ್ನ ತಪ್ಪು ಆಗಿರ್ಬೋದು. ನಾನು ಯಾಕೆ ಈಗ ಹೇಳ್ತೆ ಅಂದ್ರೆ, ಹಾಸನದಲ್ಲಿ ನಡೆದಿರ್ತಕ್ಕಂಥ ಅವ್ರ ಕುಟುಂಬಕ್ಕೆ ಆಗಿರ್ತಕ್ಕಂಥದ್ದು. ನಾನು ಇನ್ನೂ ಒಂದು ಮಾತು ಹೇಳ್ತೀನಿ. ಏನಾಯ್ತು, ರೇವಣ್ಣನ್ ಬಿಟ್ಬಿಡಿ, ಪ್ರಜ್ವಲ್ ರೇವಣ್ಣ ಇಷ್ಟೆಲ್ಲ ಅನಾಹುತ ಮಾಡಿದನಲ್ಲ, ಅವ್ರ ಅಪ್ಪ ಅಮ್ಮ ಕತ್ತೆ ಕಾಯ್ತಿದ್ರ ಅಂತ. ಅದ್ರ ಜೊತೆಗೆ ಇನ್ನೊಂದು ಅಪ್ಪನು ಆ ಕಡೆಗೆ, ಮಗ ಕಡೆಗೆ. ಅವ್ಳು ಯಾರೋ ಹೇಳಿಲ್ವಾ? ಅಲ್ಲ ಕೃಷ್ಣವ್ರಿಗೆ ಕೇಳಿಲ್ಲ ಅಂತ ಕಾಣುತ್ತೆ. ಒಂದ್ ಕಡೆಗೆ ಅಪ್ಪ ಬಂದೋಯ್ತಾನೆ, ಒಂದ್ ಕಡೆಗೆ ಮಗ ಬಂದೋಯ್ತಾನೆ ಅಂತ ಅವಳಾರು ಸಂತ್ರಸ್ತು ಹೇಳಿಲ್ಲ, ನಾವ್ ಹೇಳಿರೋದಲ್ಲ. ಆಮೇಲೆ ಇನ್ನೊಂದು ಗೊತ್ತಾ, ನಾನು ಇನ್ನೊಂದು ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೀನಿ. SIT ರಚನೆ ಮಾಡಿದ್ದಾರೆ, ಅದರ ತನಿಖೆ ಆಗಲಿ, ಇದೆಲ್ಲ ಆಗಲಿ, ಇದ್ರ ಬಗ್ಗೆ ಯಾವ್ದು ಎರಡನೇ ಮಾತು ನೋಡಿ. ಇಂಥದ್ದೊಂದು ಹೇಳಿಕೆ ಕೊಡೋದ್ರ ಮೂಲಕ ಈಗ LR ಶಿವರಾಮೇಗೌಡ ಹೊಸ ಬಾಂಬ್ ಸಿಡಿಸಿದ್ದಾರೆ. ಸಂಪೂರ್ಣವಾಗಿ ಇಡೀ ಘಟನೆ ಏನು ಅನ್ನೋದನ್ನ ಬಿಡಿಸಿ ಹೇಳಲಿಲ್ಲ ಅವರು. ಹಾಗಂತ ಸುಮ್ಮನೂ ಇರಲಿಲ್ಲ, ಅದೊಂದು ಹೇಳಿ ಸುಮ್ಮನೆ ಆಗ್ಬಿಟ್ರು. 30 ವರ್ಷದ ಹಿಂದೆ ಇಂಗ್ಲೆಂಡ್ಗೆ ಹೋಗಿದ್ವಿ, ಆಗ್ಲೂ ಇಂಥದ್ದೇ ಒಂದು ಘಟನೆ ನಡೆದಿತ್ತು, ರೇವಣ್ಣ ಅಲ್ಲಿ ತಗಲಾಕೊಂಡಿದ್ರು ಅಂತ ಹೇಳಿದ್ದಾರೆ. ಏನು ಸಂಪೂರ್ಣವಾಗಿ ಹೇಳಿ ಸರ್ ಅಂದರೆ ಅದನ್ನು ಬಿಡಿಸಿ ಹೇಳೋದಕ್ಕೆ ಹೋಗಲಿಲ್ಲ. ಈಗ ಹಾಸನದಲ್ಲಿ ಏನು ನಡೆದಿದೆಯೋ ಇಂಗ್ಲೆಂಡಲ್ಲೂ ಅದೇ ನಡೆದಿತ್ತು. ಕುಟುಂಬ ಸಮೇತ ಹೋಗಿದ್ವಿ ನಾವು, ಅವರು ಮತ್ತೆ ಇನ್ನಿಬ್ಬರು ಬಂದಿದ್ರು ನಮ್ಮ ಜೊತೆಗೆ. ಆ ಟೈಮಲ್ಲೂ ಇಂಥದ್ದೇ ಆಗಿತ್ತು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ರೇವಣ್ಣ ಅವರ ನಡವಳಿಕೆ ಸರಿ ಇಲ್ಲ ಅನ್ನೋದಕ್ಕೆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇದಕ್ಕೆ ಮುಂಚೆ ಅದನ್ನು ಹೇಳಿದ್ದಿದ್ರೆ ಜೊತೆಲಿ ಹೋಗಿ ಬಂದು ಹೀಗೆ ಹೇಳ್ತಾನೆ ಅನ್ನೋ ಆರೋಪ ನನ್ನ ಮೇಲೆ ಬರ್ತಾ ಇತ್ತು, ಅಥವಾ ಇದನ್ನು ಯಾರು ನಂಬ್ತಾನೂ ಇರಲಿಲ್ವೇನೋ. ಈಗ ಅದಕ್ಕೆ ಸಮಯ ಪಕ್ವ ಆಗಿದೆ. ಅವರ ಈ ಹರಿಕತೆಗಳೆಲ್ಲ ಹೊರಗೆ ಬರ್ತಾ ಇದೆ, ಇಂಥ ಪ್ರಕರಣಗಳೆಲ್ಲ ಬೆಳಕಿಗೆ ಬರ್ತಾ ಇರೋದ್ರಿಂದ ಈ ಸಂದರ್ಭದಲ್ಲಿ ಅದನ್ನು ಹೇಳಬೇಕು ಅನಿಸ್ತು. ಸಂಪೂರ್ಣವಾಗಿ ಅದನ್ನು ಬಿಡಿಸಿ ಹೇಳೋ ಕೆಲಸನೂ ನಂದಲ್ಲ, ಹೀಗಾಗಿ ಇಷ್ಟು ಹೇಳಿಬಿಡ್ತೀನಿ, ಮಿಕ್ಕಿದ ಅವ್ರ ಹತ್ರ ಕೇಳಿ ಅಂತ ಹೇಳಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.